ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ಇದು ಕೂಡ ಒಂದು ಶಾಪಿಂಗ್ ವಿಡಿಯೋ ಆಗಿರುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ಮೋಸ್ಟ್ ಶಾಪಿಂಗ್ ವಿಡಿಯೋಸ್ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋಸ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಹಂಗಾಗಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಈ ವಿಡಿಯೋ ಮಾಡಬೇಕು ಅಂತ ಶಾಪಿಂಗ್ ಮಾಡಿರೋದಲ್ಲ, ನಾವು ಮಾಡಿರೋದನ್ನು ತೋರಿಸ್ತಾ ಇರೋದಷ್ಟೇ. ಏನಕ್ಕೆ ಎತ್ತ ಯಾರಿಗೆ ಆದರೆ ಎಲ್ಲದೂ ಕೂಡ ನನ್ನದೇ ಅಲ್ಲ. ಒಂದಷ್ಟು ಆನ್ಲೈನಿಂದ ಇಷ್ಟು ಪಾರ್ಸಲ್ಗಳು ರಿಸೀವ್ ಆಗಿದೆ. ಏನಕ್ಕೆ ತರಿಸಿದ್ದೀವಿ, ಯಾರ್ಯಾರಿಗೆ ಇದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಯಾರಿಗಾದರೂ ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಎಲ್ಪ್ ಆಗ್ಬೋದು ಅಂತ ಒಂದೇ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಇಷ್ಟು ಶಾಪಿಂಗ್ನ ಮಾಡಿದ್ದೀವಿ ಅಂದರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ಒಂದು ಸ್ವಲ್ಪ ಇನ್ನು ಎಲ್ಲರ ಇದಕ್ಕೆ ಆಲ್ಮೋಸ್ಟ್ ಒಂದು 8 to 9 ಮೆಂಬರ್ಸ್ ಏನಕ್ಕೆ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಬನ್ನಿ ಈಗ ಬೇಗ ಬೇಗ ಓಪನ್ ಮಾಡಿಬಿಡೋಣ. ನನಗೆ ಶಾಪ್ಗಳಿಗೆ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಆಲ್ಮೋಸ್ಟ್ ಆನ್ಲೈನ್ ಶಾಪಿಂಗು ನನಗೆ ತುಂಬಾ ಇಷ್ಟ, ಬೆಸ್ಟ್ ಅಂತ ಅನಿಸುತ್ತೆ. ಪ್ರೈಸ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ. ನನಗೆ ತುಂಬ ಕಡಿಮೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಚೆನ್ನಾಗಿಲ್ಲ, ವಾಪಸ್ ಹಾಕಬೇಕು ಅನ್ನೋದು ತುಂಬಾ ಕಡಿಮೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಹಾಗಾಗಿ ನಾನು ಫಸ್ಟು ಪ್ರಿಫರ್ ಮಾಡೋದು ಆನ್ಲೈನ್ ಶಾಪಿಂಗು. ಆಮೇಲೆ ಅದರಲ್ಲಿ ಏನಾದರೂ ಸಿಗಲಿಲ್ಲ ನನಗೆ ಅಂತಂದರೆ ಮಾತ್ರ ನಾನು ಹೊರಗಡೆ, ಹಾಗೆ ಏನಾದರೂ ಎಮರ್ಜೆನ್ಸಿಗೆ ಬೇಕಿತ್ತು ಅಂದರೆ ಅಷ್ಟೇ ನಾನು ಹೊರಗಡೆ ಔಟ್ಸೈಡಲ್ಲಿ ಶಾಪಿಂಗ್ನ ಮಾಡೋದು. ನಮ್ಮೂರಲ್ಲಿ ಅಷ್ಟೊಂದು ಏನೂ ಸಿಗಲ್ಲ. ಹಂಗಾಗಿ ಆನ್ಲೈನಲ್ಲೇ ಆಲ್ಮೋಸ್ಟ್ ನಂದು 90% ಶಾಪಿಂಗ್ ಆನ್ಲೈನೇ ಆಗಿರುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ, ಲೇಟ್ ಮಾಡೋದು ಬೇಡ. ಏನೇನೆಲ್ಲ ತರಿಸಿದ್ದೀನಿ ಆನ್ಲೈನಲ್ಲಿ, ಹೇಗಿದೆ ಅಂತ ಅದು ಒಂದು ರಿವ್ಯೂ ಅಂತ ಕೂಡ ಅನ್ಕೋಬೋದು ನೀವು. ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತೀನಿ. ಒಂದೊಂದೇ ಪಾರ್ಸಲ್ನ ಓಪನ್ ಮಾಡ್ತೀನಿ. ಇದು ಬಂದು ಅಮೆಝಾನಿಂದ ಬಂದಿರೋವಂಥದ್ದು ಪಾರ್ಸಲ್ಲು. ಏನೇನಿದೆ ಒಳಗಡೆ ಅಂತ ಆಲ್ಮೋಸ್ಟ್ ಗೊತ್ತಿದೆ ನನಗೆ. ಅಂದರೆ ಈ ಡೇಟಿಗೆ ಬರಬೇಕು ಅಂತ ನಾನು ಅಂದ್ಕೊಂಡೆ ಬುಕ್ ಮಾಡಿದ್ದರಿಂದ ಎಲ್ಲದೂ ಕೂಡ ಕರೆಕ್ಟಾಗಿ ನನಗೆ ಸಿಕ್ಕಿದೆ. ಅದು ಕೂಡ ಒಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ನನಗೆ 2 ಡೇಟಿಗೆ ಆಲ್ಮೋಸ್ಟ್ ಇವೆಲ್ಲ ಐಟಮ್ಸ್ ಬೇಕಿತ್ತು, ಸಿಕ್ಕಿದೆ ಕರೆಕ್ಟಾಗಿ. ಹಾಗಾಗಿ ಖುಷಿ ಆಗ್ತಿದೆ ನನಗೆ. ತೋರಿಸ್ತೀನಿ ಒಂದೊಂದು ಏನು ಅಂತ. ಬ್ಲ್ಯಾಕ್ ಕಲರ್ ನನ್ನ ಫೇವ್ರೆಟ್ ಕಲರ್ ಡ್ರೆಸ್ಸು. ಇದಕ್ಕೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಬೆಲ್ಟ್ ಕ್ವಾಲಿಟಿನೇ ಸೂಪರ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಡ್ರೆಸ್ಸಿಗೆ ಇಷ್ಟು ಚೆನ್ನಾಗಿರೋ ಬೆಲ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಫೋಟೋದಲ್ಲಿ ನೋಡಿದ್ದೆ, ಬಟ್ ನಾನು ಇಷ್ಟು ಚೆನ್ನಾಗಿರೋದು ಕ್ವಾಲಿಟಿ ಅಂತ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಚೆನ್ನಾಗಿದೆ, ಯಾವ ಡ್ರೆಸ್ಸಿಗೆ ಬೇಕಾದ್ರೂ ಹಾಕೋಬೋದು. ಈ ಒಂದು ಡ್ರೆಸ್ಸು ಈ ಥರ ಇದೆ. ಇದು ಫ್ರಾಕ್ ಟೈಪು ಈ ಥರ ಬರುತ್ತೆ. ಏನಪ್ಪ ಅಂದರೆ ಇವಾಗ ಇತ್ತೀಚೆಗೆ ತಗೊತಿರೋ ಡ್ರೆಸ್ಗಳೆಲ್ಲ ನನಗೂ ಆಗ್ತಾ ಇದೆ, ಹಾಗೆ ನನ್ನ ಮಗಳಿಗೂ ಕೂಡ ಆಗ್ತಾ ಇದೆ. ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಡ್ರೆಸ್ಗಳನ್ನ ಶೇರ್ ಮಾಡ್ಕೋಬೋದು, ಹಾಗೆ ಟ್ವಿನ್ನಿಂಗ್ ಕೂಡ ಮಾಡ್ಕೋಬೋದು. ಹಾಗಾಗಿ ಈ ಒಂದು ಡ್ರೆಸ್ಸು ನನ್ನ ಮಗಳ ಬರ್ತಡೆಗೆ ಅಂತ ತರಿಸಿರೋದು. ಆಲ್ರೆಡಿ ಒಂದು ಡ್ರೆಸ್ಸನ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ನನ್ನ ಮಗಳು ಫಂಕ್ಷನ್ ಟೈಮಲ್ಲಿ ನನ್ನ ಅವ್ರಿಗಿತ್ತಿ ಒಂದು ಡ್ರೆಸ್ನ ಕೊಡಿಸಿದ್ರು, ಲೆಹೆಂಗಾ. ಅದನ್ನು ಇನ್ನೂ ಸ್ಟಿಚ್ ಮಾಡಿಸಿರ್ಲಿಲ್ಲ. ಸುಮ್ಮನೆ ವೇಸ್ಟ್ ಆಗುತ್ತೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರೆ, ಬೇಡ ಅಂದ್ಕೊಂಡು ನಾನು ಇಷ್ಟು ದಿನ ಹಾಗೆ ಇಟ್ಟಿದ್ದೆ. ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ನನ್ನ ಮಗಳು ಇದನ್ನ ಹಾಕೊತೀನಿ ಸಾಕು, ನಂಗೆ ಬರ್ತಡೇಗಿದೆ ಅಂತ ಅಂದ್ಲು ಅಂದ್ಬಿಟ್ಟು ಅದನ್ನು ನಾನು ಸ್ಟಿಚ್ಚಿಗೆ ಕೊಟ್ಟಿದ್ದೀನಿ. ಮಾರ್ನಿಂಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನು ಹಾಕ್ಕೊಳ್ಳಿ ಅಂದ್ಕೊಂಡು. ಹಾಗೆ ನೆಕ್ಸ್ಟ್ ಸ್ಕೂಲಿಂದ ಬಂದಮೇಲೆ ಟ್ಯೂಷನ್ಗೆ ಹೋಗೋಕೆ ಒಂದು ಡ್ರೆಸ್ ಬೇಕು ಅಂತ ಕೇಳಿದ್ಲು ನನ್ನ ಮಗಳು. ಈ ಥರ ಡ್ರೆಸ್ಗಳಾದರೆ ಮತ್ತೆ ರೀಯೂಸ್ ಮಾಡ್ಕೊಬೋದು. ಈಗ 1,000-2,000 ಲೆಹಂಗಾಗಳ ತಂದರೆ ಒಂದು 2-3 ಸಲ ಹಾಕೋ ಅಷ್ಟರಲ್ಲಿ ಟೈಟ್ ಆಗುತ್ತೆ ಮಕ್ಳಿಗೆ ಬಟ್ಟೆಗಳು. ಬಟ್ ಈ ಥರದವಾದರೆ ಡೈಲಿ ಯೂಸ್ಗೂ ಹಾಕೋಬೋದು. ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಆವಾಗಲೂ ಕೂಡ ಯೂಸ್ ಮಾಡ್ಕೋಬೋದು. ಇದು ಫ್ರಾಕು ಈ ಥರ ಇದೆ, ಕೆಳಗಡೆ ಈ ಥರ ಕುಚ್ಚು ಥರ ಮಾಡಿದ್ದಾರೆ.
ರೇಯಾನ್ ಮೆಟೀರಿಯಲು ಸಾಫ್ಟಾಗಿ ಚೆನ್ನಾಗಿದೆ. ಇದು ಈ ಥರದ್ದೇ ಮಕ್ಳಿಗೆ ಇಷ್ಟ ಆಗೋದು. ಈ ಚುಚ್ಚೋದು ಜಾಸ್ತಿ ಚಿನೇರಿ ಇರೋದು ಆ ಥರದ್ದೆಲ್ಲ ಇಷ್ಟನೇ ಪಡಲ್ಲ. ಹಂಗೆ ಇದಾದರೆ ಖುಷಿಯಾಗಿ ಹಾಕ್ಕೊತಾಳೆ ಅಂದ್ಬಿಟ್ಟು ಈ ಒಂದು ಡ್ರೆಸ್ನ ತರಿಸಿದ್ದೀನಿ. ಬರ್ತಡೇ ದಿನ ಬ್ಲ್ಯಾಕ್ ಹಾಕ್ಬೋದಾ ಅಂತ ಕೇಳ್ಬೋದು, ಬಟ್ ಫಸ್ಟ್ ಹಾಕೋ ಡ್ರೆಸ್ಸು ಪರ್ಪಲ್ ಕಲರಲ್ಲಿದೆ, ಹಾಗಾಗಿ ಅದು ಬರ್ತಡೇ ಡ್ರೆಸ್ ಮೇಯ್ನು. ಇದು ಸುಮ್ಮನೆ ಒಂದು ಇರಲಿ ಅಂತ ತರಿಸಿದಷ್ಟೇ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಈ ಥರ ಇದೆ, ಸ್ಲೀವಲ್ಲೆಲ್ಲ ಎಂಬ್ರಾಯ್ಡಿಂಗ್ ವರ್ಕು, ಮಿಷಿನ್ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಫ್ರಾಕ್, ಸಿಂಗಲ್ ಪೀಸ್ ಫ್ರಾಕ್. ಇದು ಸೈಜು ನೋಡಿ ಸ್ಮಾಲಲ್ಲಿ ತರಿಸಿದ್ದೀನಿ, ಅವಳಿಗೆ ಅಂದ್ಬಿಟ್ಟು ತರಿಸಿದ್ದು. ಬಟ್ ಇದನ್ನು ನಾನು ಎಮ್ಮಲ್ಲಿ ತರಿಸಿದ್ರೆ ಇಬ್ಬರಿಗೂ ಕೂಡ ಆಗ್ತಿತ್ತು. ಬಟ್ ನನ್ನ ಹತ್ರ ಬ್ಲ್ಯಾಕ್ ಕಲರ್ ತುಂಬಾ ಇದೆ, ಹಂಗಾಗಿ ಅವಳೇ ಹಾಕ್ಕೊಳ್ಳಿ ಅಂದ್ಬಿಟ್ಟು ಸ್ಮಾಲಲ್ಲಿ ತರಿಸಿದ್ದೀನಿ. ಎಮ್ ತರಿಸಿದ್ರೆ ಕೆಲವೊಂದು ಕರೆಕ್ಟಾಗಿ ಆಗುತ್ತೆ, ಇನ್ನು ಕೆಲವೊಂದಕ್ಕೆ ಸ್ಟಿಚ್ ಹಾಕೋಬೇಕಾಗುತ್ತೆ. ಈ ಡ್ರೆಸ್ನ ಪ್ರೈಸ್ ಬಂದು 403 ರೂಪಾಯಿ. ಇದರಲ್ಲಿ ಬಿಲ್ಲಲ್ಲಿ 403 ರೂಪಾಯಿ ಇದೆ. ಈ ಬೆಲ್ಟನ್ನೇ ನಾವು ಹೊರಗಡೆ ತಗೋತೀವಿ ಅಂದರೆ ಆಲ್ಮೋಸ್ಟ್ ಒಂದು 150-200 ಬೆಲ್ಟ್ಗೆ ಆಗುತ್ತೆ. ಅಂಥದ್ರಲ್ಲಿ 400ಗೆ ಈ ಥರ ಡ್ರೆಸ್ಸು ಸಿಗುತ್ತೆ ಅಂದರೆ ಆರಾಮಾಗಿ ತಗೋಬೋದು. ಯಾರಿಗಾದರೂ ಬೇಕಂದರೆ ಲಿಂಕ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆ. ನನಗೆ ಈ ಬಟ್ಟೆ ಮೆಟೀರಿಯಲ್ ತುಂಬಾ ಇಷ್ಟ ಆಯಿತು. ನೀರಿಗೆ ಹಾಕಿದ್ರೂ ಕೂಡ ಇನ್ನೂ ಸ್ವಲ್ಪ ಬಟ್ಟೆ ಮಂದ ಆಗುತ್ತೆ. ಇದು ಆಲ್ಮೋಸ್ಟ್ ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ, ಹಂಗಾಗಿ ಚೆನ್ನಾಗಿದೆ ಈ ಒಂದು ಡ್ರೆಸ್ಸು. ನೆಕ್ಸ್ಟ್ ಬಂದು ಪಂಚೆ ಮತ್ತು ಈ ಒಂದು ಪರ್ಪಲ್ ಕಲರ್ ಶರ್ಟ್ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಕಲರ್ ಅಂತಲೇ ಹೇಳ್ಬೋದು. ಪರ್ಪಲ್ ಏನಕ್ಕೆ ತರಿಸಿದ್ದೀನಿ ಅಂತ ಅಂದರೆ, ಇದು ನಮ್ಮ ಮನೆಯವ್ರಿಗೆ ಅಂತ ತರಿಸಿರೋದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಆದಷ್ಟು ಬೇಗ ಅದಕ್ಕೆ ರೆಡಿ ಮಾಡ್ಕೋಬೇಕು. ಇನ್ನೊಂದು ಕೆಲಸ ಬಾಕಿ ಇದೆ, ಅದು ಮುಗಿದ ತಕ್ಷಣ ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಅಂತ ತರಿಸಿದ್ದೀನಿ. ಹಾಗೆ ನಾನು ನಾಳೆ ಒಂದು ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮದು ಕೂಡ ಒಂದು ಸಿಂಪಲ್ಲಾಗಿ ಫೋಟೋಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಈ ಒಂದು ಡ್ರೆಸ್ನ ತರಿಸಿದ್ದೀನಿ. ಪಂಚೆ ಮತ್ತು ಇದು ಪರ್ಪಲ್ ಕಲರ್ ಶರ್ಟು. ನನ್ನ ಸ್ಯಾರಿ ಕೂಡ ಸೇಮ್ ಕಲರಲ್ಲಿ ಇದೆ, ಹಂಗಾಗಿ ಎರಡನ್ನೂ ಟ್ವಿನ್ನಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಿಸಿದ್ದೀನಿ. ನಾನಂತೂ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಆ ಒಂದು ವಿಡಿಯೋಗೆ. ನಮ್ಮ ಮನೆಯವ್ರು ಬರಲ್ಲ ಅಂತ ಹೇಳ್ತಿದ್ರು, ಎಷ್ಟೊಂದು ಬಲವಂತ ಮಾಡಿ ಕೊನೆಗೆ ಒಪ್ಸಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮೇಲ್ಕೋಟೆಗೆ ಎಲ್ಲೋಗ್ತೀವಿ ಪ್ರೀ ವೆಡ್ಡಿಂಗು, ಶೂಟೆಲ್ಲ ಹೇಗಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೂ ಕೂಡ ತೋರಿಸ್ತೀನಿ. ಈ ಒಂದು ಇದನ್ನು ಓಪನ್ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ, ಅವ್ರ ಹತ್ರನೇ ಮಾಡಿಸೋಣ ಅಂತ. ಅಕಸ್ಮಾತ್ ಸೈಜ್ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಶರ್ಟ್ ಬೇರೆದನ್ನು ಕೂಡ ತರಿಸಿದ್ದೀನಿ. ಇದರಲ್ಲಿ ಎರಡರಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಅವರು ಹಾಕ್ಕೊಳ್ಳಿ ಅಂತ. ನೋಡೋಣ. ನಂದು ಈ ಕಲರ್ ಇದೆ ಸ್ಯಾರಿದ್ದು ಬ್ಲೌಸು, ಇದು ಸೇಮ್ ಎಕ್ಸಾಕ್ಟ್ ಸಿಗೋದು ಡೌಟು, ಹಂಗಾಗಿ ಇಷ್ಟು ಮ್ಯಾಚ್ ಮಾಡಿದ್ದೀನಿ. ನೋಡೋಣ ಇದರಲ್ಲಿ ಪರ್ಫೆಕ್ಟಾಗಿ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಅವ್ರಿಗೆ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಇದು ಕೂಡ ಅಮೆಝಾನಿಂದನೇ ತರಿಸಿರೋದು. 850 ಆಯಿತು. ಪಂಚೆ ಮತ್ತು ಶರ್ಟ್ ಎರಡೂ ಸೇರಿ 850 ಆಯಿತು. ನಾರ್ಮಲ್ ವೈಟ್ ಪಂಚೆ ಇತ್ತು, ಬಟ್ ಈ ಪರ್ಪಲ್ ಲೈನ್ ಬಂದಿದೆಯಲ್ಲ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನೋಡೋಣ, ಪೂಜೆಗೂ ಕೂಡ ಆಗುತ್ತೆ, ಹಾಗೆ ಫೋಟೋಶೂಟ್ಗೂ ಕೂಡ ಆಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟು ಈ ಒಂದು ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಮಗಳಿಗೆ ಒಂದು ವಾಚ್ ಕೊಡಿಸೇ ಇರಲಿಲ್ಲ, ಇದೇ ಫಸ್ಟು ವಾಚ್ನ ಕೊಡಿಸ್ತಾ ಇರೋದು. ಇರಲಿ ಬರ್ತಡೇಗೆ ಗಿಫ್ಟಾಗಿ ಅಂದ್ಬಿಟ್ಟು ಈ ಒಂದು ವಾಚ್ನ ತರಿಸಿದ್ದೀನಿ. ಇದು ಅಷ್ಟೇ ಅಮೆಝಾನಲ್ಲಿ ತರಿಸಿರೋದು. ಲೈಟಿಂಗ್ಸ್ ಎಲ್ಲ ಬರುತ್ತೆ ಈ ಥರ. ಅಲೋ ಕಿಟ್ಟಿ ಅಂತ ಇದೆ, ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಏನಲ್ಲ, ಕಡಿಮೆನೇ, ಬಟ್ ಸಾಕು ಮಕ್ಕಳಿಗೆ ಇಷ್ಟು
ಕೊಟ್ಟರು ಸಾಕು. ಅವಳ ಹತ್ರ ಇರಲಿಲ್ಲ, ವಾಚ್ನ ಫಸ್ಟ್ ಟೈಮ್ ಕೊಡಿಸ್ತಾ ಇರೋದು. ಹಂಗಾಗಿ ಇದನ್ನು ಪ್ಯಾಕ್ ಮಾಡ್ತೀನಿ, ಗಿಫ್ಟ್ ಪ್ಯಾಕ್ ಮಾಡಿ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರ ಪ್ರೈಸ್ ಬಂದು ಅರೌಂಡ್ ಒಂದು 380 ಆಯಿತು. ಇದು ಚೆನ್ನಾಗಿದೆ, ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಕೂಡ ಅಮೆಝಾನಲ್ಲೇ ತರಿಸಿರೋದು. ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದಾದಮೇಲೆ ನೆಕ್ಸ್ಟು ಇದು ಒಂದು ದೊಡ್ಡ ಪಾರ್ಸಲು. ಇದರಲ್ಲಿ ಟೋಟಲ್ ನೋಡಿ 5 ಪೀಸ್ ಇದೆ. ಇದನ್ನು ನಾನು ಅಜಿಯೋದಲ್ಲಿ ತರಿಸಿರೋದು ಡ್ರೆಸ್ಗಳಿದು. ಯಾಕೆ ಏನು 5 ಡ್ರೆಸ್ಸು ಒಂದೇ ಥರ ಅಂತ ನೋಡಬೇಕಂದ್ರೆ ನೀವು ಇನ್ನೊಂದು ದಿನ ವೆಯ್ಟ್ ಮಾಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಬಟ್ ಈ ಡ್ರೆಸ್ ಮಾತ್ರ ನಮಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿ ತರಿಸಿರೋ ಅಂಥದ್ದು. ಟೋಟಲ್ ಎಲ್ಲ ಒಂದೇ ಥರ, ಬಟ್ ಸೈಜ್ಗಳು ಬೇರೆ ಬೇರೆ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಅಂತ ಸೈಜ್ಗಳು. ಅಂದರೆ ಕೆಲವ್ರು ದಪ್ಪ ಇರ್ತಾರೆ, ಕೆಲವ್ರು ಸಣ್ಣ ಇರ್ತಾರೆ, ಹಾಗೆ ಕೆಲವ್ರಿಗೆ ಸೈಜ್ಗಳು ಪರ್ಫೆಕ್ಟಾಗಿ ಆಗಲ್ಲ. ಹಂಗಾಗಿ ಸೈಜ್ಗಳೆಲ್ಲ ಬೇರೆ ಬೇರೆ ಸೈಜ್ಗಳನ್ನ ತರಿಸಿರೋದು. ಈ ಒಂದು ಡ್ರೆಸ್ಸು ಯಾರ್ಯಾರಿಗೆ ಕೊಡಬೇಕು ಅವ್ರಿಗೆ ಕೊಟ್ಟ ಮೇಲೆ ಅವ್ರ ಹತ್ರನೇ ಓಪನ್ ಮಾಡಿಸ್ತೀನಿ. ಬಟ್ ಆಲ್ರೆಡಿ ನಾನು ಒಂದು ಡ್ರೆಸ್ನ ಫಸ್ಟು ತರಿಸಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು. ಹಂಗಾಗಿ ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು ಡ್ರೆಸ್ಸು ನನಗೆ ಓಪನ್ ಮಾಡಿರೋದಿದೆ, ಅದನ್ನು ತೋರಿಸ್ತೀನಿ ಒಂದು ನಿಮಿಷ. ಈ ಥರ ಫುಲ್ಲು ಲಾಂಗ್ ಗೌನ್ ಇದು ಈ ಥರ ಬರುತ್ತೆ. ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ಲೀವಲ್ಲಿ, ಮತ್ತು ಇಲ್ಲಿ ಎಲಾಸ್ಟಿಕ್ ಇದೆ. ಬಟ್ ಮೆಟೀರಿಯಲ್ ಕ್ವಾಲಿಟಿ ಎಷ್ಟು ಸಖತ್ತಾಗಿದೆ ಅಂದರೆ ವಿತ್ ಲೈನಿಂಗು, ಜಾರ್ಜೆಟ್ ಮೆಟೀರಿಯಲು, ಫುಲ್ಲು ಇಷ್ಟು ಕ್ಲಿಯರ್ ಆಗಿದೆ. ಇದು ಹಾಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲೇ ನೋಡಬೇಕು. ತುಂಬಾ ಬೇಗ ಬರುತ್ತೆ ವಿಡಿಯೋ, ಲೇಟ್ ಏನು ಮಾಡಲ್ಲ. ಎಷ್ಟು ಚೆನ್ನಾಗಿದೆ. ಇದ್ರ ಪ್ರೈಸ್ನ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಹಾಗೆ ಎಲ್ಲರಿಗೂ ಕೂಡ ತಗೋಬೇಕು ನಾವು ಒಂದು ಈ ಥರ ಡ್ರೆಸ್ನ ಅಂತ ಅನಿಸುತ್ತೆ. ಇದ್ರ ಪ್ರೈಸ್ ಎಷ್ಟಂದರೆ ಇದ್ರ ಮೇಲೆ MRP ಬಂದು 1349 ಇದೆ. ಬಟ್ ಇದು ನನಗೆ ಆಫರಲ್ಲಿ ಡಿಸ್ಕೌಂಟಲ್ಲಿ ಜಸ್ಟ್ 350 ರುಪೀಸ್ಗೆ ಸಿಕ್ಕಿರೋಂಥ ಡ್ರೆಸ್ಸು. ಯಾರಾದರೂ ನಂಬ್ತೀರಾ? 350 ರುಪೀಸ್ಗೆ ಒಂದು ಸ್ಟಿಚಿಂಗು ಕೂಡ ಮಾಡಲ್ಲ. ಒಂದು ಬ್ಲೌಸ್ ಹೊಲಿಯೋಕ್ಕೆ 350 ತಗೊತಾರೆ. ಅಂಥದ್ರಲ್ಲಿ ಈ ಥರ ಫುಲ್ಲು ಮೆಟೀರಿಯಲ್ಲು, ಇಷ್ಟು ಚೆನ್ನಾಗಿ ಮೆಟೀರಿಯಲ್ ಇದ್ದು, ಅದಕ್ಕೆ ವಿತ್ ಲೈನಿಂಗ್ ಇದ್ದು, ನೋಡಿ ಲೈನಿಂಗ್, ಈ ಥರ ಲೈನಿಂಗ್ ಇದೆ. ಇಷ್ಟು ಚೆನ್ನಾಗಿ ಫಿಟ್ಟಿಂಗ್ ಆಗಿರೋವಂಥ ಡ್ರೆಸ್ಸು 350ಗೆ ಯಾರಾದರೂ ಕೊಡ್ತಾರಾ? ಹಂಗಾಗೇ ನಾನು ಆನ್ಲೈನ್ ಶಾಪಿಂಗ್ನ ಪ್ರಿಫರ್ ಮಾಡೋದು. ನೋಡಿ ಅದರಲ್ಲಿ ನೋಡ್ತಾ ಇರಬೇಕು ಆಫರ್ಗಳೆಲ್ಲ ಯಾವಾಗಿರುತ್ತೆ, ಏನೇನೆಲ್ಲ ಆಫರ್ ನಡೀತಿದೆ ಅಂತ ಅವಾಗ ಚೆಕ್ ಮಾಡ್ತಾ ಇದ್ರೆ ಈ ಥರ ಒಳ್ಳೆ ಒಳ್ಳೆ ಬಟ್ಟೆಗಳು ನಿಮಗೂ ಕೂಡ ಸಿಗುತ್ತೆ. ನಾನು ತುಂಬ ಜನ ಕೇಳ್ತಾರೆ, ನಿಮ್ಮದು ಡ್ರೆಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ ನೀವು ಅಂತ. ಆಲ್ಮೋಸ್ಟ್ ನೀವು ಇಷ್ಟಪಡೋ ಡ್ರೆಸ್ಗಳು ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ತೊಗೊಂಡಿರ್ತೀನಿ. ಇತ್ತೀಚೆಗೆ ಒಂದು ಸ್ವಲ್ಪ ಏನಾದರೂ ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಆ ಥರದ್ದು ಏನಾದ್ರು ಇತ್ತಂದರೆ ಶಾಪಲ್ಲಿ ತೊಗೊತೀನಿ. ಈ ಡ್ರೆಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಇದು ಕೂಡ ಪರ್ಪಲ್ ಕಲರಲ್ಲಿದೆ. ಸೇಮ್ ಡ್ರೆಸ್ಸೇ, ಸೈಜ್ಗಳು ಬೇರೆ ಬೇರೆ ಅಷ್ಟೇ. 5 ಪೀಸ್ ಇದೆ ಇಲ್ಲಿ. ಟೋಟಲ್ ಆಗಿ ನಮಗೆ ಬೇಕಾಗಿದ್ದು 8 ಪೀಸು. ಆಲ್ರೆಡಿ 3 ಬಂದಿದೆ, ಅಂದರೆ ಕೆಲವರು ಅವ್ರವ್ರ ಅಡ್ರೆಸ್ಗೆ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು 5 ಪೀಸ್ನ ನಾನು ಒಟ್ಟಿಗೆ ಬುಕ್ ಮಾಡಿದ್ದೆ, ಅಂದರೆ ಒಂದೇ ಸಲ ಬರಲಿ ಅಂದ್ಬಿಟ್ಟು ಒಟ್ಟಿಗೆ ಬುಕ್ ಮಾಡಿದ್ದೆ. ಬಂದಿದೆ ಎಲ್ಲರೂ ಕೂಡ ಆನ್ ಟೈಮಿಗೆ ಕರೆಕ್ಟಾಗಿ ಬಂದಿದೆ, ಅದೊಂದು ಖುಷಿ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟು ಇದು ಒಂದು ಡ್ರೆಸ್ ಬಂದಿತ್ತು. ಇದು ಕೂಡ ಅಮೆಝಾನ್ದೆ. ಯಾರಿಗಾದರೂ ಇದು ನಾನು ಲಾಸ್ಟ್ ಟೈಮ್ ನಾವು ಮಹಾದೇಶ್ವರ ಬೆಟ್ಟಕ್ಕೆ ಹೋದಾಗ ಇದು ಸೇಮ್ ಪ್ಯಾಟ್ರನಲ್ಲೇ ಒಂದು ಡ್ರೆಸ್ನ ಹಾಕಿದ್ದೆ. ಆವಾಗ ಕೇಳಿದರು ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ, ಲಿಂಕ್ ಕೊಡಿ ಅಂತೆಲ್ಲ ಕೇಳಿದರು. ಆಲ್ರೆಡಿ ಶೇರ್ ಮಾಡಿದೆ. ಅದರಲ್ಲೇ ಇದು ಇನ್ನೊಂದು ಕಲರು, ಯಾಕಂದರೆ ನಾನು ಒಂದ್ಸಲ ಯೂಸ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿದೆ. ಇದು ಕಂಫರ್ಟಾಗಿ ಬಟ್ಟೆ, ಲುಕ್ ವೈಸ್ ಆಗಿರ್ಬೋದು, ಕಂಫರ್ಟ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಹಂಗಾಗಿ ಮತ್ತೆ ಅದೇ ಪ್ಯಾಟ್ರನಲ್ಲಿ ಕಲರ್ ಮಾತ್ರ ಬೇರೆ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಕೈ ಬ್ಲೂ ಕಲರು, ಮಾಮೂಲಿ ಪ್ಯಾಂಟ್ ಬರುತ್ತೆ. ಇದು ಎಲಾಸ್ಟಿಕ್ ಎಲ್ಲ ಇದೆ ಈ ಥರ. ಇದರಲ್ಲಿ ಮೇಯ್ನ್ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ದುಪ್ಪಟ್ಟ. ಎಷ್ಟು ಚೆನ್ನಾಗಿದೆ ಅಂದರೆ ದುಪ್ಪಟ್ಟ ಈ ಥರ ಬರುತ್ತೆ ನೋಡಿ, ಎಷ್ಟು ಉದ್ದ ಇದೆ. ರೆಡಿ ಡ್ರೆಸ್ ಮೆಟೀರಿಯಲ್ಸ್ನ ತೊಗೊತೀವಲ್ಲ ಸ್ಟಿಚ್ ಮಾಡ್ಸೋಕ್ಕೆ, ಅದಕ್ಕೆ ಕೊಟ್ಟಿರ್ತಾರಲ್ಲ ಆ ಥರ ಇದೆ. ಎಷ್ಟು ಚೆನ್ನಾಗಿ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ನಂಗೆ ತುಂಬಾ ಇಷ್ಟ ಈ ಥರ ಮೆಟೀರಿಯಲ್ಲು. ಇದು ಡ್ರೆಸ್ ಪೀಸ್ಗಳಿಗೆ ಬರ್ತಿತ್ತು ಫಸ್ಟು, ಈಗ ರೆಡಿ ಡ್ರೆಸ್ಗೂ ಕೂಡ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕಲರು, ತುಂಬಾ ಚೆನ್ನಾಗಿದೆ.
ಹಂಗಾಗಿ ಇದು ಇರಲಿ ಅಂದ್ಬಿಟ್ಟು ಇನ್ಮೇಲೆ ವರ್ಕ್ಗಳು ಸ್ಟಾರ್ಟ್ ಆಗ್ತಿದೆ. ಹಂಗಾಗಿ ಬಟ್ಟೆಗಳು ಬೇಕಾಗುತ್ತೆ. ನೀವು ಅನ್ಕೋಬೋದು ಯಾಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾರೆ ಇವರು ಅಂತ. ನಾನು ಅನ್ನೆಸೆಸರಿ ಸುಮ್ಮನೆ ಏನು ಮಾಡೋಕ್ಕೋಗಲ್ಲ, ಅವಶ್ಯಕತೆ ಇರೋದ್ರಿಂದನೇ ತಗೊಳ್ಳೋದು. ಹಾಗೆ ಜಾಸ್ತಿಗೂ ಕೂಡ ಇನ್ವೆಸ್ಟ್ ಮಾಡಲ್ಲ, ಆದಷ್ಟು ಕಡಿಮೆ ಬಜೆಟಲ್ಲಿ ಚೆನ್ನಾಗಿ ಸಿಗೋವಂಥದ್ದನ್ನು ನೋಡೇ ನಾನು ಕೂಡ ತಗೊಳ್ಳೋದು. ಟಾಪ್ ಬಂದು ಈ ಥರ ಇದೆ, ವಿ ನೆಕ್ಕಲ್ಲಿ ಬರುತ್ತೆ. ಇದು ಫ್ಲವರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದ್ರ ಮೇಲೆ ಈ ಪ್ಲೈನ್ ದುಪ್ಪಟ್ಟ ಹಾಕಿದ್ರೆ ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಯಾರಿಗಾದರೂ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಲಿಂಕ್ ಬೇಕಂದರೆ ಕೇಳಿ, ನಾನು ಶೇರ್ ಮಾಡ್ತೀನಿ. ರೇಯಾನ್ ಮೆಟೀರಿಯಲು. ಇದರ ಪ್ರೈಸ್ ಬಂದು ಆಲ್ಮೋಸ್ಟ್ ಒಂದು 650-700 ಒಳಗಡೆ ಈ ಡ್ರೆಸ್ ನಂಗೆ ಸಿಕ್ಕಿದೆ. ಅಮೆಝಾನಲ್ಲಿ ತಗೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ಗೆ, ಎಲ್ಲಾದರೂ ದೇವಸ್ಥಾನಕ್ಕೆ ಏನಾದ್ರು ಹೋಗ್ತೀವಿ ಅಂದರೆ, ಎಲ್ಲರೂ ಸಿಂಪಲಾಗಿ ಹೊರಗಡೆ ಹೋಗ್ತೀವಿ ಅಂದರೆ ಕೂಡ ಆರಾಮಾಗಿ ನಾವು ಈ ಡ್ರೆಸ್ನ ಹಾಕೊಂಡು ಹೋಗ್ಬೋದು. ನಾನು ಆಲ್ರೆಡಿ ವಾಶ್ ಮಾಡಿದ್ದೀನಿ ಅದನ್ನು, ಚೆನ್ನಾಗಿರೋದಕ್ಕೆ ಮತ್ತೆ ಅದರಲ್ಲೇ ಬೇರೆ ಕಲರ್ನ ಬುಕ್ ಮಾಡಿಕೊಂಡೆ. ಚೆನ್ನಾಗಿದೆ, ಇಷ್ಟ ಆಯಿತು. ಇವಾಗಷ್ಟೇ ಜಸ್ಟ್ ಬಂತು ಈ ಥರ ಒಂದು ಟೀ ಶರ್ಟಲ್ಲಿ, ಲಾಂಗ್ ಟೀ ಶರ್ಟ್ಸ್ ಇದು. ಇದರಲ್ಲಿ ಒಂದಷ್ಟು ಟೀ ಶರ್ಟ್ಸ್ನ ಬುಕ್ ಮಾಡಿದ್ದೆ. ಇದು ನಾನು ಮೀಶೋದಲ್ಲಿ ತರಿಸಿರೋದು. ಇದು ನನ್ನ ಮಗಳಿಗೂ ಆಗುತ್ತೆ, ನನಗೂ ಆಗುತ್ತೆ. ಸೇಮ್ ಸೈಜು. ಇದು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಈ ಥರ ಟೀ ಶರ್ಟ್ಸು. ಹೊರಗಡೆ ಕೂಡ ಹಾಕ್ಬೋದು. ಆ್ಯಂಕಲ್ ಲೆಂತು ಪ್ಯಾಂಟ್ ಏನಾದರೂ ಇದ್ದರೆ ನಮ್ಮ ಹತ್ರ ಹಾಕ್ಕೊಂಡು ಅದು ಹೊರಗಡೆ ಎಲ್ಲಾದರೂ ಸಿಂಪಲಾಗಿ ಆಚೆ ಹೋದಾಗ ಹಾಕ್ಕೋಬೋದು. ಇಲ್ಲಾಂದರೆ ನಾನು ಇದನ್ನು ನೈಟ್ ಡ್ರೆಸ್ ಆಗಿ ಯೂಸ್ ಮಾಡ್ತೀನಿ. ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡು ಅದ್ರ ಮೇಲೆ ಟೀ ಶರ್ಟ್ ಹಾಕೋದಕ್ಕಿಂತ ಕಂಫರ್ಟಾಗಿರುತ್ತೆ. ಇಷ್ಟು ಉದ್ದ ಬರುತ್ತೆ. ಇದು ಈ ಥರ ಇದೆ. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು, ಚೆನ್ನಾಗಿದೆ ಅನ್ನಿಸ್ತು. ಹಂಗಾಗಿ ಮತ್ತೆ ಬುಕ್ ಮಾಡಿದ್ದೀನಿ. ಇದು ಡಾರ್ಕ್ ಕಲರಲ್ಲಿದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹಾಕೊಂಡಿರ್ತೀವಲ್ಲ, ಏನಾದರೂ ಕೊಳೆ ಆದ್ರೂ ಕೂಡ ಏನು ಅನಿಸಲ್ಲ. ಇದರಲ್ಲಿ ಈ ಒಂದು ಕಲರು, ಮತ್ತು ನೆಕ್ಸ್ಟು ಈ ಥರ ಒಂದಿದೆ ರೆಡ್ ಕಲರ್. ಇದು ನೋಡಿ ಎಷ್ಟು ಸಖತ್ತಾಗಿದೆ ಅಲ್ಲ, ಪ್ರಿಂಟ್ ಎಲ್ಲ ಬಂದಿದೆ, ಚೆನ್ನಾಗಿದೆ. ಬಟ್ಟೆ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಇದನ್ನು ನಾನು ತರಿಸಿರೋದು ಬಂದು ಮೀಶೋದಲ್ಲಿ. ಇದು 2 ಟೀ ಶರ್ಟಿಗೆ 340 rupees ಅಷ್ಟೇ, ಆರಾಮಾಗಿ ಕೊಡ್ಬೋದು. ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ಇಷ್ಟು ಲೆಂತಲ್ಲಿ ಬರುತ್ತೆ. ಟೀ ಶರ್ಟೇ, ಲಾಂಗ್ ಟೀ ಶರ್ಟ್ ಮನೆ ಹತ್ರ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೀನಿ. ಸೈಡಲ್ಲಿ ಈ ಥರ ಓಪನ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಬಿಟ್ಟು ನೆಕ್ಸ್ಟ್ ಇದರಲ್ಲೇ ಸೇಮು ಒಂದು ಫುಲ್ ಸ್ಲೀವ್ ಒಂದು ತರಿಸಿದ್ದೀನಿ. ನೋಡಿ ಇದು ಸೇಮ್ ಕಲರು, ಬಟ್ ಇದು ಕ್ವಾಲಿಟಿ ಅದಕ್ಕಿಂತ ಇದು ಸ್ವಲ್ಪ ಕಡಿಮೆ ಕ್ವಾಲಿಟಿಯಲ್ಲಿದೆ. ಅದು ಸ್ಲೀವ್ ಫುಲ್ ಸ್ಲೀವ್ ಬರುತ್ತೆ. ಚಳಿ ಏನಾದರೂ ಇತ್ತು ಹೊರಗಡೆ ಹೋದಾಗ ಅಂತ ಅಂದರೆ ನೋಡಿ ಈ ಥರ ಬರುತ್ತೆ ಫುಲ್ ಸ್ಲೀವು. ಇದು ಈ ಥರದೊಂದು ಬೇಕಿತ್ತು ನನಗೆ. ಹಂಗಾಗಿ ನೋಡೋಣ ಹೇಗಿರುತ್ತೆ ಫುಲ್ ಸ್ಲೀವಲ್ಲಿ ಅಂದ್ಬಿಟ್ಟು ತರಿಸಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ಮಾಮೂಲಿಯಾಗಿ ನೈಟಿ ಹಾಕ್ಕೊಳ್ಳೋರು, ಇಲ್ಲ ನೈಟ್ ಡ್ರೆಸ್ ಅಂತ ಹಾಕ್ಕೊಳ್ಳೋರು ಈ ಥರ ಕಡಿಮೆ ಪ್ರೈಸಲ್ಲಿ ತೊಗೊಂಡು ನಾವು ಪೇರ್ ಕೂಡ ಮಾಡ್ಕೋಬೋದು. ಯಾವುದಾದ್ರೂ ಪ್ಲಾಜೋ ಪ್ಯಾಂಟ್ಗಳಿದೆ, ಇಲ್ಲ ಚೂಡಿದಾರದ್ದು ಪ್ಯಾಂಟ್ಗಳಿರುತ್ತಲ್ಲ, ಆ ಪ್ಯಾಂಟ್ಗಳಿಗೂ ಕೂಡ ಈ ಒಂದು ಟಾಪ್ಗಳನ್ನ ನಾವು ಹಾಕ್ಕೊಂಡು ಡೈಲಿ ವೇರ್ ಡ್ರೆಸ್ಸಾಗಿ ಯೂಸ್ ಮಾಡ್ಕೊಬೋದು. ಇದಾದಮೇಲೆ ನೆಕ್ಸ್ಟು ನನಗೆ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಒಬ್ಬರು ಇನ್ಸ್ಟಾಗ್ರಾಮಿಂದ ಒಂದು ಗಿಫ್ಟನ್ನ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಬೇಕು, ತೋರಿಸ್ತೀನಿ ನೆಕ್ಸ್ಟು ಏನಿದೆ ಅಂತ. ಅಂದರೆ ಇದರಲ್ಲಿ ಫ್ಯಾಷನ್ ಜ್ಯುವೆಲರಿ ಅಸೆಸರಿ ಥ್ರೆಡ್ಡಲ್ಲಿ ಮಾಡಿರೋಂಥ ಬ್ಯಾಂಗಲ್ಸು, ಇಯರಿಂಗ್ಸ್ ಇದೆ ಅಂತ ಅನ್ಕೊತೀನಿ. ಅವರು ಕಳಿಸಿದ್ರು ಇನ್ಸ್ಟಾಗ್ರಾಮಲ್ಲಿ, ನನಗೆ ಕಳಿಸಿದ್ರು. ಮೇ ಬಿ ಅವ್ರೇನು ಕೊಲಾಬ್ರೇಷನ್ ಮಾಡಿ ಅಂತ ಇದನ್ನು ಹೇಳಿಲ್ಲ, ಬಟ್ ನಾನೇ ಮಾಡೋಣ, ಅವರು ಹೊಸ್ದಾಗಿ ಒಂದು ಬಿಸ್ನೆಸ್ನ ಶುರು ಮಾಡಿದ್ದಾರೆ, ಹೆಲ್ಪ್ ಆಗಲಿ ಅವ್ರಿಗೂ ಕೂಡ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತೀನಿ, ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು. ಇನ್ಸ್ಟಾಗ್ರಾಮ್ಗೆ ವಿಡಿಯೋನ ಬೇರೆ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ತೋರಿಸ್ತೀನಿ ನಿಮಗೂ ಕೂಡ ಇದರಲ್ಲಿ ಏನಿದೆ ಅಂತ. ಹಾಯ್ ಎಲ್ಲರಿಗೂ. SP ಬ್ಯಾಂಗಲ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಸಂಕ್ರಾಂತಿ ಹಬ್ಬಕ್ಕೆ ಅಂತ ನನಗೆ ಕೆಲವೊಂದಷ್ಟು ಗಿಫ್ಟ್ನ ಕಳಿಸ್ಕೊಟ್ಟಿದ್ದಾರೆ. ಏನೇನೆಲ್ಲ ಇದೆ ಇದರಲ್ಲಿ ಅಂತ ಬನ್ನಿ ನೋಡೋಣ. ಇನ್ಸ್ಟಾಗ್ರಾಮಿಂದ ಒಂದು ಮೆಸೇಜ್ ಬಂದಿತ್ತು, ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಗಿಫ್ಟ್ನ ಕಳಿಸಿದ್ದೀನಿ, ಹ್ಯಾಪಿ ಸಂಕ್ರಾಂತಿ ಮತ್ತು ಹೊಸ ವರ್ಷದ ಶುಭಾಶಯಗಳು ಅಂತ ವಿಶ್ ಮಾಡಿದರು. ನನಗೂ ಕೂಡ ಈ ಥರ ಗಿಫ್ಟ್ ಕೊಡೋರೊಬ್ಬರು ಇದ್ದಾರಾ ಅಂತ ಖುಷಿ ಆಯಿತು. ಬಟ್ ಅವರು ಈಗ ಹೊಸದಾಗಿ ಒಂದು ಸ್ಮಾಲ್ ಬಿಸ್ನೆಸ್ನ ಶುರು ಮಾಡಿದ್ದಾರೆ. SP ಬ್ಯಾಂಗಲ್ಸ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಸರ್ಚ್ ಮಾಡಿ, ನಿಮಗೂ ಏನಾದರೂ ಈ ಥರ ಬೇಕು ಅಂದರೆ ತರಿಸ್ಕೋಬೋದು. ಕಸ್ಟಮೈಸ್ ಕೂಡ ಮಾಡಿಸ್ಕೋಬೋದು. ನಿಮಗೆ ಯಾವ ಥರ ಬೇಕೋ, ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಮಾಡಿಕೊಡ್ತಾರೆ. ನಾನೇನು ಅವ್ರಿಗೆ ಹೇಳಿರಲಿಲ್ಲ ಈ ಕಲರೇ ಬೇಕಂತ. ಆಲ್ರೆಡಿ ಅವರು ಎಲ್ಲದನ್ನು ಅವರೇ ಡಿಸೈಡ್ ಮಾಡಿ ಸೆಲೆಕ್ಟ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಿಜ ತುಂಬಾ ಚೆನ್ನಾಗಿದೆ. ನಾನು ಒಂದು ಟೈಮಲ್ಲಿ ಈ ಥರ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಮಾಡ್ತಿದ್ದೆ.
ಒಂದು ಟೈಮಲ್ಲಿ ಈ ಥರ ಥ್ರೆಡ್ ಬ್ಯಾಂಗಲ್ಸ್ ತುಂಬಾ ಟ್ರೆಂಡ್ ಆಗಿತ್ತು. ನನ್ನ ಹತ್ರ ಈಗಲೂ ಕೂಡ ಇದೆ, ನಾನು ಅವಾಗ ಮಾಡಿರೋ ಅಂಥದ್ದು. ನಿಜ ತುಂಬಾ ಇಷ್ಟ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ. ಹಾಗೆ ನನಗೆ ಸೈಜ್ ಕೂಡ ಪರ್ಫೆಕ್ಟಾಗಿ ಕಳಿಸಿದ್ದಾರೆ, ಅದು ಖುಷಿ ಆಯಿತು ನನಗೆ. 2-4 ನಂದು ಸೈಜು ಪರ್ಫೆಕ್ಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನನ್ನ ಕೈಗೆ ಒಂಥರ ಕಳೆ ಬಂತು ಅಂತಲೇ ಹೇಳ್ಬೋದು ಬ್ಯಾಂಗಲ್ಸ್ನ ಹಾಕೊಂಡ್ಮೇಲೆ. ಯಾವ ಹೆಣ್ಮಕ್ಳಿಗೆ ತಾನೇ ಈ ಥರ ಜ್ಯುವೆಲ್ಸ್ ಎಲ್ಲ ಅಂದರೆ ಇಷ್ಟ ಆಗಲ್ಲ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಹಬ್ಬದ ದಿನವೇ ಬಂದಿದ್ದರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ಓಕೆ, ಒಂದು 2 ಡೇಸ್ ಲೇಟಾಗಿ ಬಂದಿದೆ. ಮ್ಯಾಚಿಂಗ್ ಫುಲ್ಲು ಒಂದು ಸೆಟ್ನ ಕೊಟ್ಟಿದ್ದಾರೆ. ಬ್ಯಾಂಗಲ್ಸು ಮತ್ತು ಈ ಥರ ಒಂದು ಫಿಂಗರ್ ರಿಂಗ್ ಇದೆ, ಮತ್ತು ಏರ್ ಕ್ಲಿಪ್ ಇದೆ, ಮತ್ತು ಸ್ಯಾರಿ ಪಿನ್ ಇದೆ, ಒಂದು ರಬ್ಬರ್ ಬ್ಯಾಂಡು ಮತ್ತು ಇಯರಿಂಗ್ಸು ಕೂಡ ಎಲ್ಲದನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಅವರೇ ಕೈಯಾರೆ ಮಾಡಿರೋ ಅಂಥದ್ದು. ನಿಜ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ನನಗೆ ಅದು ನೋಡಿದ್ರೇ ಗೊತ್ತಾಯಿತು ಅವರು ಎಷ್ಟು ಎಫರ್ಟ್ ಹಾಕಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಇದು ಗಿಫ್ಟಾಗಿ ಬಂದಿರೋದ್ರಿಂದ ಪ್ರೈಸ್ ಎಲ್ಲ ಎಷ್ಟು ಅಂತ ನನಗೂ ಕೂಡ ಗೊತ್ತಿಲ್ಲ. ನಾನು ಕೂಡ ಅವ್ರನ್ನ ಏನು ಪ್ರೈಸ್ ಡೀಟೇಲ್ಸ್ ಎಲ್ಲ ಕೇಳೋಕ್ಕೆ ಹೋಗಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ನೀವು ಹೋಗಿ ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ತಿಳ್ಕೊಬೋದು ಎಷ್ಟಾಗುತ್ತೆ ಅಂತ. ಒಂದು ಪಿಂಕ್ ಕಲರು ಮತ್ತು ಒಂದು ಲೈಟ್ ಗೋಲ್ಡನ್ ಕಲರಲ್ಲಿ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಥರ ಕಾಸ್ಟ್ಯೂಮ್ಗೂ ಕೂಡ ಸೂಟ್ ಆಗುತ್ತೆ. ಅಂದರೆ ಟ್ರೆಡಿಷ್ನಲ್ ಆಗಿ ಸ್ಯಾರಿಗೂ ಹಾಕೋಬೋದು ಮತ್ತು ಡ್ರೆಸ್ಗೂ ಕೂಡ ಹಾಕೋಬೋದು. ಚೆನ್ನಾಗಿದೆ. ನನಗಿದು ತುಂಬಾ ಇಷ್ಟ ಆಯಿತು. ಈ ಕಾಸಲ್ಲಿ ಮಾಡಿರೋವಂಥದ್ದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂದರೆ ನಿಜ ತುಂಬಾ ಇಷ್ಟ ಆಯಿತು. ನನಗೂ ಕೂಡ ಈ ಥರದ್ದು ತಗೋಬೇಕು ಅಂತ ಅಂದ್ಕೊತಿದ್ದೆ. ಆ ಟೈಮಲ್ಲಿ ನನಗೆ ಅದು ಗಿಫ್ಟಾಗಿ ಸಿಕ್ಕಿದೆ. ಚೆನ್ನಾಗಿದೆ ನೋಡಿ. ಕಂಪ್ಲೀಟಾಗಿ ಒಂದು ಸೆಟ್ ಇದೆ. ಇಯರಿಂಗ್ಸು ಮತ್ತು ಸ್ಯಾರಿ ಪಿನ್ನು, ರಬ್ಬರ್ ಬ್ಯಾಂಡ್ ಎಲ್ಲದೂ ಕೂಡ 2 ಕಲರಲ್ಲೂ ಕೂಡ ಸೆಟ್ ಮಾಡಿದ್ದಾರೆ. ಇಯರಿಂಗ್ಸು ಸ್ವಲ್ಪ ಅದು ಲೈಟ್ ವೆಯ್ಟ್ ಇರೋದ್ರಿಂದ ಆರಾಮಾಗಿ ಹಾಕ್ಕೋಬೋದು. ಬಟ್ ನನಗೆ ಈ ಥರ ಸ್ಟಡ್ಗಳಿಗಿಂತ ಜುಮ್ಕಾ ಟೈಪ್ಸು ತುಂಬಾ ಚೆನ್ನಾಗಿದೆ ಇರುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಬೇಕಂದರೆ ಮಾಡಿಕೊಡಿ ಈ ಥರ ಅಂದರೆ ಕೂಡ ಮಾಡಿ ಕೊಡ್ತಾರೆ, ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ. ನನಗಂತೂ ಈ ಒಂದು ಹೊಸ ವರ್ಷ ತುಂಬಾ ಖುಷಿ ಕೊಡ್ತಿದೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟು ಲಿಂಕ್ ಏನಾದ್ರು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.